ನಮಸ್ತೆ. ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಈಗ ಕಾಣುವಂತಹ ಹೂ ಸದಪುಷ್ಪ ಅಥವಾ ನಿತ್ಯಪುಷ್ಪ ಅಂತಲೂ ಇದನ್ನು ಕರೆಯುತ್ತಾರೆ. ಎಲ್ಲರಿಗೂ ಈ ಹೂವಿನ ಬಗ್ಗೆ ಪರಿಚಯ ಇದೆ. ಈ ಹೂವನ್ನು, ಇದರ ಬೀಜವನ್ನು ಮೊಳಕೆ ಹಾಕಿ ಗಿಡವನ್ನು ಬೆಳೆಸಿದಂತಹ ಈ ಸದಪುಷ್ಪ ಗಿಡ ಆಗಿದೆ. ಬಹಳಷ್ಟು ಸೊಗಸಾಗಿ ನೋಡಲು ಕಾಣುತ್ತದೆ. ಈ ಗಿಡದಲ್ಲಿ ದಿನಾಲು ಹೂ ಆಗುವುದರಿಂದ ಮನೆಗೂ ಕೂಡ ಬಹಳ ಸುಂದರವಾಗಿ ಕಾಣುತ್ತದೆ. ನೋಡಿ, ಇದು ಒಂದು ಕಿಸ್ಕಾರ ಜಾತಿಯ ಹೂವು. ಎಷ್ಟೊಂದು ಸೊಗಸಾಗಿದೆ ಅಲ್ವೇ? ಇಲ್ಲಿ ಕಾಣುವಂಥ ಇನ್ನೊಂದು ಜಾತಿಯದ್ದು ಡೇಲಿಯಾ. ಇದನ್ನು ನಾನು ನರ್ಸರಿಯಿಂದ ತಂದಿರುತ್ತೇನೆ. 2ನೇ ಬಾರಿ ಈ ಗಿಡದಲ್ಲಿ ಹೂ ಆಗಿರುತ್ತದೆ. ಎಷ್ಟೊಂದು ಸುಂದರವಾಗಿ ಕಾಣುತ್ತದೆ ಅಲ್ವೇ? ಪ್ರತಿಯೊಂದು ಗಿಡವನ್ನು ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಇವುಗಳಿಗೆ ನಾನು ಸುಡುಮಣ್ಣು ಹಾಗೂ ಕೊಕ್ಕೋಪೀಟನ್ನು ಹಾಕಿ ಬೆಳೆಸಿರುತ್ತೇನೆ. ನೋಡಿ, ಈ ಸದಪುಷ್ಪ ಹೂವಿನ ಗಿಡ ಬಿಸಿಲಲ್ಲಿದ್ದ ಕಾರಣ ಈ ಹೂವಿನ ಬಣ್ಣ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತದೆ. ಹಾಗೆ ಈ ಕಿಸ್ಕಾರ ಹೂ ನೇರಳೆ ಬಣ್ಣದ್ದು. ನನ್ನ ಮನೆಯಲ್ಲಿ 3 ಬಣ್ಣದ ಕಿಸ್ಕಾರ ಹೂ ಇದೆ. ನೇರಳೆ, ಪಿಂಕ್ ಹಾಗೂ ಬಿಳಿ ಬಣ್ಣ. ಬಹಳೊಂದು ಚೆನ್ನಾಗಿ ಕಾಣುವಂತಹ ಒಂದು ಹೂವಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋವನ್ನು ವೀಕ್ಷಿಸಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.